ಇಷ್ಟು ದಿನ ಇನ್ಸ್ಟಾಗ್ರಾಮ್ ಉಜ್ಜೋದಾದ್ರೂ ಒಂದು ಕೆಲಸ ಇತ್ತು. ಇವಾಗ ಆಟೋ ಸ್ಕ್ರೋಲ್ ಕೊಟ್ಟು ಅದೂ ಇಲ್ದಂಗೆ ಮಾಡಿದ್ದಾರೆ. ಏನಪ್ಪ ಅಭಿ, ಏನ್ ಮಾಡ್ತಿದ್ಯಾ? ಮೂರೊತ್ತು ಆನ್ಲೈನು, ಇನ್ಸ್ಟಾಗ್ರಾಮು, AI. ಅಲ್ಲ, ಮೂರೊತ್ತು ಎ ಅಂತಿರ್ತೀಯಲ್ಲ, ನನ್ನ ಪ್ರೊಫೆಷನ್ನಿಗೆ ನಿನ್ನ AI ಏನಾದ್ರು ಹೆಲ್ಪ್ ಮಾಡುತ್ತಾ? ಮಾಡಕ್ ಚಾನ್ಸೇ ಇಲ್ಲ ಅನ್ಕೊಂಬಿಡು. ಒಂದಿದೆ, ಏನು? ತೋರಿಸ್ತೀನಿ ಬಾ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋನ ನಾವು ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ ಶೂಟ್ ಮಾಡ್ತಾ ಇರೋದು. ವಿ ಆರ್ ನಾಟ್ ಪ್ರೊವೋಕಿಂಗ್ ಎನಿವನ್. ನಾವು ಯಾರಿಗೂ ಪ್ರೊವೋಕ್ ಮಾಡ್ತಾ ಇಲ್ಲ, ಹಿಡೀರಿ, ನೀವು ರೆಸ್ಕ್ಯೂ ಮಾಡಿ ಅಥವಾ ಇನ್ನೊಂದು ಮತ್ತೊಂದು ಅಂತ. ಸೊ ಇದು ಟೋಟಲಿ ಒಂದು ಕ್ಲೋಸ್ಡ್ ಏರಿಯಾದೊಳಗೆ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಟೆಕ್ನಾಲಜಿನ ಯಾವ ರೀತಿ ಬಳಸ್ಬೋದು ಅಂತ ಈ ವಿಡಿಯೋ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಸೊ ಈಗ ಎಲ್ಲರ ಮನೆಯಲ್ಲೂ ಸಮೇತ ಈಗ ಕಾಮನ್ಲಿ ನಮ್ಮ ಹತ್ರ ಸೆಲ್ಫಿ ಸ್ಟಿಕ್ ಇದ್ದೇ ಇರುತ್ತೆ. ಸೆಲ್ಫಿ ಸ್ಟಿಕ್ ಇಲ್ಲದೆ ದಯವಿಟ್ಟು ನೀವು ನಾನು ತೋರಿಸೋ ಮೆಥಡನ್ನು ಡೈರೆಕ್ಟಾಗಿ ಕೈಯಲ್ಲಿ ಹಿಡಿಯೋಕ್ಕೆ ಹೋಗಬೇಡಿ. ಇನ್ ಕೇಸ್ ಆಫ್ ಯಾವುದೇ ರೀತಿ ಸ್ನೇಕ್ ಅಗ್ರೆಸಿವ್ ಆಗಿ ನಿಮಗೆ ಅದು ವಾಪಸ್ ನಿಮ್ಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಫರ್ದರ್ ಇರಬೇಕು ಅಂತ ಆ ಒಂದು ರೀಸನಿಗೋಸ್ಕರ ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಜೆಮಿನಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಗೂಗಲ್ ಜೆಮಿನಿ ಆ್ಯಪನ್ನು ಓಪನ್ ಮಾಡಿ ಅದನ್ನು ನೀವು ಫಸ್ಟ್ ಸೈನ್ ಅಪ್ ಮಾಡ್ಕೊಳ್ಳಿ. ಸೈನ್ ಅಪ್ ಆದಮೇಲೆ ರೈಟ್ ಕಾರ್ನರಲ್ಲಿ ನಿಮಗೆ ಲೈವ್ ಕಾನ್ವರ್ಸೇಷನ್ ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಜೆಮಿನಿ ಜೊತೆ ಲೈವ್ ಆಗಿ ಮಾತಾಡೋ ಫೀಚರ್ ಓಪನ್ ಆಗುತ್ತೆ. ಸೊ ಅದರೊಳಗೆ ನಿಮಗೆ ಲೆಫ್ಟ್ ಕಾರ್ನರಲ್ಲಿ ಏನು ಕ್ಯಾಮ್ರಾ ಆಪ್ಷನ್ ಇದೆಯಲ್ಲ, ಸೊ ನಾವು ಈ ಕ್ಯಾಮ್ರಾ ಆಪ್ಷನನ್ನು ನಾವು ಪ್ರೆಸ್ ಮಾಡಿದರೆ ಸೊ ನಾವು ಕ್ಯಾಮ್ರಾದಲ್ಲಿರೋದನ್ನ ಜೆಮಿನಿ ಜೊತೆ ತೋರಿಸ್ಕೊಂಡು ಕಾನ್ವರ್ಸೇಟ್ ಮಾಡ್ಬೋದು. ಅದು ರಸಲ್ಸ್ ವೈಪರ್ ಆಗಿರಬಹುದು. ಇದು ವಿಷಕಾರಿ ಹಾವು. ದಯವಿಟ್ಟು ಜಾಗರೂಕರಾಗಿರಿ. ಸುರಕ್ಷಿತವಾಗಿರಲು ತಕ್ಷಣವೇ ವೃತ್ತಿಪರ ಸಹಾಯವನ್ನ ಪಡೆಯಿರಿ. ನಾನು ನಿಮಗೆ ಸ್ಥಳೀಯ ಸೇವೆಗಳನ್ನ ಹುಡುಕಲು ಸಹಾಯ ಮಾಡಲೇ? ಈಗ ಇದು ವಿಷಕಾರಿ ಹಾವ ಅಥವಾ ವಿಷ ಇರಲ್ವಾ ಈ ಹಾವಲ್ಲಿ? ಇದು ರಸಲ್ಸ್ ವೈಪರ್ ಆಗಿರುವ ಸಾಧ್ಯತೆ ಹೆಚ್ಚು. ಇದು ವಿಷಕಾರಿ. ದಯವಿಟ್ಟು ತಕ್ಷಣವೇ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಮತ್ತು ವೃತ್ತಿಪರ ಸಹಾಯಕ್ಕಾಗಿ ಕರೆ ಮಾಡಿ. ನಾನು ನಿಮಗೆ ಸ್ಥಳೀಯ ಸಂಪರ್ಕಗಳನ್ನ ಹುಡುಕಲು ಸಹಾಯ ಮಾಡಲೇ? ಬೇಡ, ನೋ ಥ್ಯಾಂಕ್ಸ್. ಸೊ ಗೈಸ್, ನೋಡಿದ್ರಲ್ಲ, ಇವಾಗ ನಾವು ಜೆಮಿನಿ ಯೂಸ್ ಮಾಡಿಕೊಂಡು ಅಲ್ಲಿರೋ ಹಾವು ರಸಲ್ ವೈಪರ್ ಇಟ್ಸ್ ಅನ್ ಹೈಲಿ ವೆನಮಸ್ ಸ್ನೇಕ್ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಸೊ ಈ ವಿಡಿಯೋ ಮುಖಾಂತರ ಅಭಿ ಏನು ಹೇಳಕ್ಕೆ ಹೊರಟಿದ್ದಾನೆ ಅಂದರೆ, ಹಾವುಗಳನ್ನ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಜಸ್ಟ್ ಫಾರ್ ಆನ್ ಎಜುಕೇಷ್ನಲ್ ಪರ್ಪಸ್ಗೋಸ್ಕರ. ನಾವು ಯಾರನ್ನು ಪ್ರೊವೋಕ್ ಮಾಡ್ತಾ ಇಲ್ಲ. ಸೊ ವೆನಮಸ್ ಆದರೆ ಹಿಡಿಬೇಡಿ, ವೆನಮಸ್ ಆದರೆ ನಾನ್ ವೆನಮಸ್ ಆದರೆ ಹಿಡೀರಿ, ಆ ಥರ ಯಾರಿಗೂ ಪ್ರೊವೋಕ್ ಮಾಡ್ತೀವಿ. ಇಟ್ಸ್ ಜಸ್ಟ್ ಎಜುಕೇಷ್ನಲ್ ಪರ್ಪಸ್. ಸೊ ಎಲ್ಲರೂ ನೀವು ಗೂಗಲ್ ಯೂಸ್ ಮಾಡೇ ಮಾಡ್ತೀರಾ, ನೀವೇನು ಅಷ್ಟು ದಡ್ರಲ್ಲ. ಸೊ ಗೂಗಲಲ್ಲಿ ಫೋಟೋ ತೆಕ್ಕೊಂಡು ಹಾಕಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಏನಂತ. AI ಜೆಮಿನಿ ಜಸ್ಟ್ ಒನ್ ಮೋರ್ ಸ್ಟೆಪ್ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಇದು ವೆನಮಸ್ ಹಾವು, ರಸಲ್ ವೈಪರು. ಸೊ ಸ್ನೇಕ್ ರೆಸ್ಕ್ಯೂರಿಗೆ ಫೋನ್ ಮಾಡ್ತೀರಾ. ಸೊ ಅಲ್ಲಿ ನಾನ್ ವೆನಮಸ್ ಹಾವಿತ್ತಪ್ಪ ಅಂದರೆ ನಾವೇ ಹಿಡಿದ್ಬಿಡೋಣ ಅನ್ನೋ ಅಂಥ ಕಾರ್ಯಕ್ಕೆ ದಯವಿಟ್ಟು ಕೈ ಹಾಕಬೇಡಿ. AI ಜೆಮಿನಿ ಹೇಳ್ತಲ್ಲ ಬಿಡು, ನಾನ್ ವೆನಮಸ್ಸು, ಸುಮ್ಮನೆ ಯಾಕೆ ಅವ್ರನ್ನ ಕರೆಸಿ ಅವರು ಇದು ಮಾಡಿ, ಸುಮ್ಮನೆ ಯಾಕೆ ಅವ್ರಿಗೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್, ಅದೆಲ್ಲ ಬೇಡ. ಏನಂದರೆ ನಾನ್ ವೆನಮಸ್ ಸ್ನೇಕ್ ಆಗಿದ್ರೂ ಸಹ ಅವು ಕಚ್ತವೆ. ಅವುಗಳ ಬಿಹೇವಿಯರ್ಸು ನಮಗೆ ಗೊತ್ತಿರಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಲ್ಲ, ಕೆಲವೊಂದು ಹಾವು ಕಾಮಾಗಿರುತ್ತೆ, ಕೆಲವೊಂದು ಹಾವು ಕಾಮಾಗಿರಲ್ಲ. ಸೊ ಅದು ಕಚ್ಚಿದಾಗ್ಲೂ ಎಷ್ಟೊಂದು ಜನ ಗಾಬರಿಗೆ ಸತ್ತಿರೋರು ಇದ್ದಾರೆ. ರ್ಯಾಟ್ ಸ್ನೇಕ್ ಕೈಲಿ ಕಚ್ಚಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋರು ತುಂಬ ಜನ. ಸೊ ಗಾಬರಿ. ಸೊ ಅದೇ ನಮ್ಮ ಸ್ನೇಕ್ ರೆಸ್ಕ್ಯೂರ್ಸ್ನ ಕರೆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗೆ ಹ್ಯಾಂಡ್ಲು ಮಾಡಬೇಕು, ಹೆಂಗೆ ಹ್ಯಾಂಡ್ಲು ಮಾಡಬಾರ್ದು ಅಂತ. ಸೊ ಸ್ನೇಕ್ ರೆಸ್ಕ್ಯೂರ್ಸ್ಗೆ ಫೋನ್ ಮಾಡಿ, ಸ್ನೇಕ್ ಕ್ಯಾಚರ್ಸ್ಗಳಿಗಲ್ಲ. ತುಂಬ ಜನ ರೆಸ್ಕ್ಯೂರ್ಸು ಇದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಅಂದರೆ ಸ್ನೇಕ್ ಕ್ಯಾಚರ್ಸು. ಸೊ ಯಾವುದೋ ಹಾವನ್ನು ತೊಗೊಂಡ್ಬಿಟ್ಟು ರ್ಯಾಟ್ ಸ್ನೇಕ್ ಸಿಕ್ಕಿರುತ್ತೆ, ಅದು ನಾಗರಾವು ಅಂತ ಜನಗಳಿಗೆ ಹೇಳಿ ಜಾಸ್ತಿ ದುಡ್ಡಿಸ್ಕೊಳ್ಳೋದು ಅಥವಾ ಇನ್ನೊಂದೇನೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಅದು ಆಗಬಾರ್ದು. ಅದಕ್ಕೋಸ್ಕರ ಇದನ್ನು, ಈ ಟೆಕ್ನಾಲಜಿನ, AI ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇರೋದು. ಸೊ ಯಾವುದೇ ಹಾವಾಗಲಿ ದಯವಿಟ್ಟು ಅದನ್ನು ಹೊಡೆಯೋಕ್ಕೆ ಹೋಗಬೇಡಿ. ಅದಕ್ಕೂ ಬದುಕೋ ಹಕ್ಕಿದೆ. ಸೊ ನೀವು ಈ ಥರ ಎಲ್ಲ ಹಾವುಗಳನ್ನ ಸಾಯಿಸ್ಕೊಂಡು ಹೋದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಹಾವು ಅನ್ನೋ ಒಂದು ಎಲಿಮೆಂಟೇ ಇಲ್ಲದೆ ಇರೋಂಗೆ ಆಗುತ್ತೆ. ಸೊ ನಾವು ಅದನ್ನು ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಫೋಟೋದಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಹಂಗಾದ್ರೆ ನೀವು ಕೇಳ್ಬೋದು, ವಿಷ ಇರೋ ಹಾವು ಬದುಕಿ ಏನು ಮಾಡಬೇಕಂತ. ಒಂದು ಹೇಳ, ಮನುಷ್ಯನಿಗಿಂತ ಜಾಸ್ತಿ ವಿಷ ತುಂಬಿಕೊಂಡಿರೋ ಒಂದು ಜೀವಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ.
ಹಾವುಗಳನ್ನ ಉಳಿಸಿ ಪ್ರಾಣಿಗಳನ್ನ ರಕ್ಷಿಸಿ ಯಾವುದಕ್ಕೂ ಏನು ತೊಂದರೆ ಮಾಡಬೇಡಿ, ನಮ್ಗಳಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು.